ಸುಮಾರು ಜನ ತಿರುಪತಿಯ ಒಂದು ದರ್ಶನದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ವಿಡಿಯೋ ಮಾಡಿ ಸರ್. ಯಾಕಂದರೆ ಟಿಕೆಟ್ಸ್ಗಳು ಎಲ್ಲಿ ತೊಗೋಬೇಕು, ಯಾವ ಥರ ದರ್ಶನ ಮಾಡ್ಕೋಬೇಕು, ಯಾವುದು ಈಸಿಯೆಸ್ಟ್ ಸುಲಭವಾಗಿ ಯಾವ ಥರ ದರ್ಶನ ಆಗುತ್ತೆ, ಇದೆಲ್ಲ ಸ್ವಲ್ಪ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೈನ್ ಮಾಡಿ ಅಂದರು. ಸೊ ಆದ್ದರಿಂದ ಒಂದು ಸ್ಮಾಲ್ ವಿಡಿಯೋ ಜಸ್ಟ್ 1 ಮಿನಿಟ್ 2 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ, ಒಂದು 2 ನಿಮಿಷದಲ್ಲಿ. ಏನಿಲ್ಲ, ನೀವು ತಿರುಪತಿ ಇಳ್ಕೊಂಡಿದ ತಕ್ಷಣ ಬಸ್ ಸ್ಟಾಪ್ ಆಪೋಸಿಟು ಶ್ರೀನಿವಾಸಂ ಇರುತ್ತೆ. ಅಲ್ಲಿ ನಿಮಗೆ ಸ್ಲಾಟೆಡ್ ಸರ್ವದರ್ಶನ ಅಂತ ಒಂದು ಟೋಕನ್ ಕೊಡ್ತಾರೆ, SSD ಟೋಕನ್ ಅಂತ. ಅದು ಬೆಳಗ್ಗೆ 5ರಿಂದ 5:15 ಕೊಡ್ತಾರೆ. ನೀವು ಸ್ವಲ್ಪ ಬೇಗ ಬಂದುಬಿಟ್ರೆ ಒಂದು 4 o'clock ಕ್ಯೂ ಇರುತ್ತೆ. ನಿಮಗೆ ಆವತ್ತಿನ ದಿನವೇ ದರ್ಶನ ಆಗಿಬಿಡುತ್ತೆ. ಅದರಲ್ಲಿ ಟೈಮಿಂಗ್ಸ್ ಇರುತ್ತೆ. ಆ ಟೈಮ್ಗೆ ಅರ್ಧ ಗಂಟೆ ಅಥವಾ 1 hour ಮುಂಚೆ ಹೋಗ್ಬಿಟ್ರೆ ನಿಮಗೆ ದರ್ಶನ ಅವತ್ತಿನ ದಿನವೇ ಆಗಿಬಿಡುತ್ತೆ. ರಶ್ ಇಲ್ಲ ಅಂದರೆ ಒಂದು 3ರಿಂದ 4 ಅವರು, ರಶ್ ಇದ್ದರೆ ಒಂದು 6-7 ಅವರು ಅಷ್ಟರೊಳಗೆ ನಿಮಗೆ ದರ್ಶನ ಆಗಿಬಿಡುತ್ತೆ. ಸ್ಲಾಟೆಡ್ ಸರ್ವದರ್ಶನ ಅದು ಬಸ್ ಸ್ಟಾಪ್ ಆಪೋಸಿಟ್ ಶ್ರೀನಿವಾಸಮಲ್ಲೂ ಕೊಡ್ತಾರೆ. ಹಾಗೆ ಅಲ್ಲಿಬಿರಿ ಹತ್ರ ನಿಮಗೆ ಗರುಡ ಸ್ಟ್ಯಾಚ್ಯೂ ಕಾಣುತ್ತಲ್ಲ, ಸೊ ಗರುಡ ಸ್ಟ್ಯಾಚ್ಯೂ ಕೆಳಗಡೆ ಬಂದುಬಿಟ್ರೆ ನೀವು ಯಾರನ್ನ ಬೇಕಾದ್ರೂ ನೀವು ಕೇಳ್ಬೋದು. ಅಲ್ಲಿಬಿರಿ ಬಸ್ ಡಿಪೋ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲೋದ್ರೂ ನಿಮಗೆ ಸ್ಲಾಟೆಡ್ ಸರ್ವದರ್ಶನ SSD ಟೋಕನ್ಸ್ ಅಲ್ಲೂ ಅಷ್ಟೇ ಸೇಮ್ ಟೈಮಿಂಗ್ 5ರಿಂದ 5:15 ಕೊಡ್ತಾರೆ. ಬಟ್ ಎಲ್ಲ ಕ್ಯೂವಲ್ಲಿ ನಿಮಗೆ 4 ಗಂಟೆ, ವೀಕೆಂಡ್ಸಲ್ಲಂತೂ 3 ಗಂಟೆಗೂ ಕ್ಯೂವಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದರೆ ಸ್ವಲ್ಪ ಮಾತ್ರ ಟಿಕೆಟ್ ಇರುತ್ತೆ, ಒಂದು 10,000ರಿಂದ 15,000 ಟಿಕೆಟ್ಸ್ ಇರುತ್ತೆ. ಸೊ ಅದರಿಂದ ಬೇಗ ಕ್ಯೂವಲ್ಲಿ ನಿಂತ್ಕೊತಾರೆ. ಸೊ ಈ ಒಂದು ಟಿಕೆಟು ನಿಮಗೆ ತುಂಬ ಅಂದರೆ ಅವತ್ತಿನ ದಿನ ದರ್ಶನಕ್ಕೆ ಇದು ಬೆಸ್ಟ್. ನಿಮಗೆ ಸ್ಲಾಟೆಡ್ ಸರ್ವದರ್ಶನ. ಹಾಗೆ 300 ರೂಪೀಸ್ ಟಿಕೆಟ್ಸ್ ನಿಮಗೆ TTD ಸೇವಾ ಆನ್ಲೈನ್ ಆ್ಯಪ್ ಮುಖಾಂತರ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿದ್ದ ಸಮಯದಲ್ಲಿ ಅಡ್ವಾನ್ಸಾಗಿ ನೀವು ಬುಕ್ ಮಾಡ್ಕೋಬೋದು. 300 ರೂಪೀಸ್ ದರ್ಶನ್. ಹಾಗೆ ಈಗ ಹೊಸದಾಗಿ ಶ್ರೀವಾಣಿ ಟ್ರಸ್ಟ್ ನೀವು 10,000 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ದೇವರು ಫಸ್ಟ್ ಸ್ಟೆಪ್ ಇರುತ್ತೆ, ಮೊದಟಿ ಗಡಪ ಅಂತೀವಿ ತೆಲುಗಲ್ಲಿ, ಫಸ್ಟು ಸ್ಟೆಪ್. ಅಲ್ಲಿ ತನಕ ನೀವು ಹೋಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೋಬೋದು. ಸೊ ಈ ಒಂದು ದರ್ಶನದ ಒಂದು ಸೀರೀಸ್ನ ನಿಮಗೆ ಈಗ ಶ್ರೀನಿವಾಸಂ ಬಸ್ ಸ್ಟ್ಯಾಂಡ್ ಅದೇ ನಮ್ಮ RTC ಬಸ್ ಸ್ಟಾಪ್ ಆಪೋಸಿಟ್ ಶ್ರೀನಿವಾಸಮಲ್ಲಿ ನಾನು ಹೇಗೆ SSD ಟೋಕನ್ಸ್ ತೊಗೊತೀನಿ, ಹಾಗೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟೋಕನ್ಸ್ನ ಹೇಗೆ ತೊಗೊತೀನಿ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ತಿರುಪತಿಗೆ ಬಂದಾಗ ದೇವರ ದರ್ಶನ ಆದಮೇಲೆ ಕೆಳಗಡೆನೂ ಬನ್ನಿ, ಅಲ್ಲಿ ನಿಮಗೆ ರಾಮುಲವಾರಿ ಗುಡಿ, ಗೋವಿಂದರಾಜ ಸ್ವಾಮಿ ಗುಡಿ, ಕಪಿಲ್ ತೀರ್ಥಂ ಇವೆಲ್ಲ ಆಗುತ್ತೆ, ಇದನ್ನು ದರ್ಶನ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಒಂದು ಸ್ಪೆಷಲ್ ಒಳ್ಳೆ ಟೀ ಸಿಗುತ್ತೆ ತಿರುಪತಿಲಿ. ಟೀ ಕಾಫಿನೂ ತುಂಬ ಚೆನ್ನಾಗಿರುತ್ತೆ, ನಮ್ಮ ತಾಜಾ ಕಿಚನ್. ಹಾಗೆ ಕಪಿಲ್ ತೀರ್ಥಂನ ಸ್ವಲ್ಪ ಮುಂದೆ ಬಂದು ನಿಮಗೆ ಹೋಟೆಲ್ ಒರಿಯನ್ ಅಂತ ಇರುತ್ತೆ, ಅಲ್ಲಿ ಟೀ ತುಂಬ ಚೆನ್ನಾಗಿರುತ್ತೆ, ಟೀ ಕುಡೀರಿ. ಹಾಗೆ ಪಾರ್ಕ್, ನಮ್ಮ ವಿನಾಯಕ್ ಸಾಗರ್ ಪಾರ್ಕು, ಹಾಗೆ ನಗರವನಂ ಪಾರ್ಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಆ ಒಂದು ಪ್ರಕೃತಿನ ಬ್ಯೂಟಿಫುಲ್ ಆಗಿರುತ್ತೆ. ಪ್ರಕೃತಿ, ತಿರುಮಲ ಬೆಟ್ಟದ ವ್ಯೂ. ಹಾಗೆ ಅದು ನಿಮಗೆ ನಗರವನಂ ಅಂದರೆ ನಗರದಲ್ಲಿ ಒಂದು ವನ ಇದ್ದಂಗೆ, ಅದಕ್ಕೆ ನಗರವನಂ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಆ ನಗರವನಂ ಪಾರ್ಕಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ನಿಮ್ಮ ಊರುಗಳಿಗೆ ನೀವು ಹೋಗಿ. ಸೊ ಒಂದು ತಿರುಪತಿಯ ಪ್ರವಾಸ ನಿಮಗೆ ಇವತ್ತು ಮೆಮೊರಬಲ್ ಆಗಿರಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ತಿರುಪತಿಯಲ್ಲಿ ಸುಮಾರು 3 ವರ್ಷದಿಂದ ಇದ್ದೀನಿ. ಸೊ ಅದಕ್ಕೆ ಸುಮಾರು ಜನ ಮೇಯ್ನು ದರ್ಶನದ ಒಂದು ವಿಡಿಯೋನ ಸ್ವಲ್ಪ ಬ್ರೀಫಾಗಿ ಹೇಳಿ ಅಂದರು. ಸೊ ಜಸ್ಟ್ ಈಗ ಮಾತಾಡ್ತಾ ಇದ್ದೀನಿ. ನಿಮಗೆ ಹೋಗ್ತಾ ನಾನು ಅಲ್ಲೇ ಆ ಲೈವಲ್ಲಿ ನಿಮಗೆ ಯಾವ ಥರ ತೊಗೋಬೇಕು, ಇನ್ನು ನಿಮ್ಮ ತಿರುಪತಿಯ ಒಂದು ಪ್ರವಾಸ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರಬೇಕು, ಮತ್ತು ಒಂದು ಒಳ್ಳೆ ಮೆಮೋರ್ಸ್ನ ನೀವು ತೊಗೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ ನಾನು ಒಂದು ತಿರುಪತಿ ಕನ್ನಡ ವ್ಲಾಗ್ಸ್, ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ತಿರುಪತಿ ಕನ್ನಡ ವ್ಲಾಗ್ಸ್ ಅಂತ ಟೈಪ್ ಮಾಡಿದ್ರೆ ನನ್ನ ಒಂದು ತಿರುಪತಿ ಸೀರೀಸ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಅದನ್ನು ನೀವು ಫಾಲೋ ಆಗ್ತಾ ಇದ್ದರೆ ನಿಮಗೆ ಒಳ್ಳೆಯ ತಿರುಪತಿಯ ದರ್ಶನ, ನಮ್ಮ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದರ್ಶನ, ಹಾಗೆ ತಿರುಪತಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ಲೇಸ್ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಓವರಾಲ್ ಆಗಿ ನಿಮ್ಮ ಒಂದು ಜರ್ನಿ ಒಂದು ಸ್ವಲ್ಪ ಅಮೇಝಿಂಗ್ ಆಗಿರಬೇಕು, ಒಂದೊಳ್ಳೆ ಮೆಮೊರೀಸ್ನ ನೀವು ರಿಟರ್ನ್ ಬ್ಯಾಕ್ ನಿಮ್ಮ ಊರಿಗೆ ಹೋದಾಗ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ. ಸೊ ನನ್ನ ಒಂದು ಚಾನಲ್ಗೆ ಸುಮಾರು ಜನ ಸಪೋರ್ಟ್ ಮಾಡ್ತಾಯಿದ್ದೀರ. ಸೊ ಎಲ್ರಿಗೂ ಈ ಒಂದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ತಿರುಪತಿ ಕನ್ನಡ ವ್ಲಾಗ್ ಸೀರೀಸಲ್ಲಿ ನಿಮಗೆ ಈ ಥರ ಒಳ್ಳೆ ಇನ್ಫಾರ್ಮೇಷನ್ನು, ಹಾಗೆ ದರ್ಶನದ ರಿಲೇಟೆಡ್ ಇನ್ಫಾರ್ಮೇಷನು ಪ್ರತಿ ತಿಂಗಳು ಒಂದೊಂದು ಕಡೆ ಒಂದೊಂದು ತಿರುಪತಿ ಯಾವಾಗ ಒಂಥರ ಹ್ಯಾಪ್ನಿಂಗ್ ಪ್ಲೇಸು. ಪ್ರತಿ ತಿಂಗಳು TTD ಇದೆ, ಕೆಲವೊಂದು ದೇವಸ್ಥಾನಗಳಿದ್ದಾವೆ, ಅಲ್ಲಿ ಪ್ರತಿ ತಿಂಗಳು ಒಂದು ಉತ್ಸವಗಳು ನಡೀತಾ ಇರುತ್ತೆ. ಸೊ ಅದೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ.